ಕೂಡು ಕುಟುಂಬದಲ್ಲಿ ಅಡುಗೆ ಮನೆಗಷ್ಟೇ ಸೀಮಿತವಾಗಿದ್ದ ಅಮ್ಮನನ್ನ ಅಪ್ಪ ಕೊಡಿಸಿದ್ದ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ ಭಾರತದ ಎಲ್ಲ ರಾಜ್ಯವನ್ನು ಒಳಗೊಂಡಂತೆ ಸುತ್ತಮುತ್ತಲ 3 ದೇಶಗಳಿಗೆ ಕರೆದೊಯ್ದು ಅಲ್ಲಿನ ಪುಣ್ಯಸ್ಥಳ ಪ್ರವಾಸಿ ತಾಣಗಳಿಗೆ ಭೇಟಿ ಮಾಡಿಸಿ ಮನಸ್ಸಂತೋಷ ಪಡ್ತಾ ಇರುವ ಡಿ ಕೃಷ್ಣಕುಮಾರ್ ಮತ್ತು ಅವರಮ್ಮ ಚೂಡ ರತ್ನಮ್ಮ ಮಂಜಿನನಗರಿ ಮಡಿಕೇರಿಗೆ ಭೇಟಿ ನೀಡಿದರು. ಮೂಲತಃ ಮೈಸೂರಿನವರಾದ ಕೃಷ್ಣಕುಮಾರ್ ಅವರು ತಮ್ಮ ಅಮ್ಮನೊಂದಿಗೆ 2018 ಜನವರಿ 16ರಂದು ಆರಂಭಿಸಿರುವ ಪ್ರವಾಸ ಇಂದಿಗೂ ಮುಂದುವರೆದಿದೆ. ಇವರು ಇಲ್ಲಿಯವರೆಗೆ ಭಾರತದ ವಿವಿಧ ರಾಜ್ಯಗಳು, ನೆರೆಯ ನೇಪಾಳ, ಭೂತಾನ್, ಮ್ಯಾನ್ಮಾರ್ ದೇಶ ಸೇರಿದಂತೆ 1 ಲಕ್ಷ ಕಿಲೋಮೀಟರ್ಗೂ ಹೆಚ್ಚಿನ ದೂರವನ್ನು ಕ್ರಮಿಸಿ ಅಮ್ಮನಿಚ್ಛೆಯ ಪ್ರದೇಶಗಳಿಂದ ತೀರ್ಥಕ್ಷೇತ್ರಗಳ ದರ್ಶನವನ್ನು ಅವರಿಗೆ ಮಾಡಿಸಿದ್ದಾರೆ. ಮಡಿಕೇರಿಗೆ ಆಗಮಿಸಿದ ಕೃಷ್ಣಕುಮಾರ್ ಮತ್ತು ಚೂಡ ರತ್ನಮ್ಮ ಅವರನ್ನು ಬಾಲಭವನದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ನಮ್ಮದು ಒಂದು ನಿಯಮ ಇದೆ, ನಾವೆಲ್ಲೂ ಕಾಮಕಚ್ಚಳ ತ್ಯಾಗ ಮಾಡಿ ಇಲ್ಲ, ಆದ್ರೆ ನಂದೊಂದು ನಿಯಮ ಇದೆ ಸೆಲ್ಫ್, ಅದನ್ನ ಒಳ್ಳೆ ಕಾರ್ಯಕ್ಕೆ ನೀವೇ ಬಳಸಿ. ಏಕೆಂದ್ರೆ ನಾನು ತ್ಯಾಗ ಮಾಡಿದ್ದೀನಿ, ಎಲ್ಲೂ ಹೋದ್ರೂ ನಾನು ದಾನಾದಕ್ಷಿಣೆ ಇದು ನನ್ನ ಸ್ವಂತ ಶ್ರಮದ ಹಣದಿಂದ ನಾನು ನಮ್ಮ ತಾಯಿ ಆಯ್ಕೆ ಮಾಡಿದ್ದೀನಿ. ಅನ್ಯದ ತಿಳ್ಕೋಬಾರ್ದು, ಅಲ್ಲಿ ನಷ್ಟ ಆಗುತ್ತೆ ಅಂತ ಮಾತಾಡಿ ಯಾವ್ದಾದ್ರು ಒಂದು ಒಳ್ಳೆ ಉದ್ದೇಶ ನಾವು ರೋಟರಿ ಸಂಸ್ಥೆ ಇಟ್ಕೊಂಡು ಏನ್ ಮಾಡಿದೆ ಅಂತ ನಿಮಗೆ ತಿಳಿಸ್ತೀವಿ. ಅದೇ ನಿಮ್ಮ ಅಮ್ಮನ ಹೆಸರಲ್ಲಿ ನಾವು ಒಳ್ಳೆ ಕಾರ್ಯಕ್ರಮ ಇವತ್ತಿದ್ದು ಅಲ್ಲೇ ಇರ್ತೀವಿ, ಅದೇ ಚೌಲ್ಟಿನಿ ಇದ್ದು ನಾಳೆ ಬೆಳಗ್ಗೆ ನಮ್ಮ ಪ್ರಯಾಣ. ಅವರ ಮನೆಗೆ ಎಲ್ಲ ಕರ್ಕೊಂಡು ಇಟ್ಕೊಂಡು ನಮ್ಮನ್ನು ಮಾಡಿದ್ದಾರೆ. ಸಂಘ ಸಂಸ್ಥೆಗಳು ಗೊತ್ತಲ್ಲ, ಇದೆಲ್ಲ ಆಶ್ರಮ ಅಂತೂ ಎಲ್ಲ ಆಶ್ರಮ ಇದೆ, ಬ್ರಾಹ್ಮಣ ಸಂಘ. ನಾನು ನಮ್ಮ ಯಜಮಾನ ಕಾಲದಲ್ಲಿ ಏನೂ ನೋಡಿರಲಿಲ್ಲ, ಜಾಯಿಂಟ್ ಫ್ಯಾಮಿಲಿ, ಅದೇ ಅವಿಭಕ್ತ ಕುಟುಂಬದಲ್ಲಿ ಏನೂ ನೋಡಿರಲಿಲ್ಲ. ಈ ನಮ್ಮ ಯಜಮಾನರು ಒಂದು 10 ವರ್ಷ ಆಯ್ತು ಹೋಗ್ಬಿಟ್ಟು, ಅಂದರೆ ಕಾಲವಾರ. ಅವಾಗ ಇವನು ಒಬ್ಬರೇ ಮಗ, ನಾವು ಮೈಸೂರಲ್ಲಿದ್ದ, ನಾನು ನಮ್ಮ ಯಜಮಾನರು ಮೈಸೂರಲ್ಲಿದ್ದ, ಇವನು ಬೆಂಗಳೂರಲ್ಲಿದ್ದ ಕೆಲಸದಲ್ಲಿ. ಹಾಗಾಗಿ ನಮ್ಮ ಯಜಮಾನ್ ಹೋದ್ಮೇಲೆ ಇವ್ನು ಬಂದು ನನ್ನನ್ನು ಒಬ್ಬರೇ ಮಗ ಅಲ್ವ, ಹಾಗಾಗಿ ನನ್ನನ್ನು ನನ್ನ ಜೊತೆಲೇ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಇಟ್ಕೊಂಡ್ಬಿಟ್ಟ. ಇಲ್ಲಿ ಮೈಸೂರು ಬಿಟ್ಟಿಲ್ಲ, ಒಬ್ಬಳೇ ಅಲ್ವ ಅಂತ. ಸರಿ, ನಾನೇನು ನೋಡಿರ್ಲಿಲ್ವಲ್ಲ ಗಂಡನ ಕಾಲದಲ್ಲಿ, ಬರೀ ಅಡುಗೆ ಮನೆ ಕೆಲಸ, ಹೊರಗಡೆ ಕಾರ್ಯ ಏನೂ ಇಲ್ಲ. ನನಗೂ ಸಾಕಷ್ಟು ಎಜುಕೇಷನ್ ಇದೆ. ನಾನು ಇಲ್ಲಿ 5 ಪರೀಕ್ಷೆಗಳು ಪಾಸ್ ಮಾಡ್ಕೊಟ್ಟಿದ್ದೀನಿ, ಶಿಕ್ಷಕ ಟ್ರೈನಿಂಗ್ ಕೂಡ ಆಗಿದೆ. ನೋಡಿ, ಕೆಲಸ ಬಂದಿಲ್ಲ, ಮನೆಯಲ್ಲೇ. ಹೀಗಾಗಿ ಇವನು ನನ್ನನ್ನು ನಾನೇನು ನೋಡಿರಲಿಲ್ಲ. ನಮ್ಮ ತಂದೆಯವರ ಹೆಸರು ಶ್ರೀ ದಕ್ಷಿಣಾಮೂರ್ತಿ. ದಕ್ಷಿಣ ಲಾಸ್ಟ್ ಕ್ವೆಶ್ಚನ್ ಇದ್ರೆ ಕೇಳಿ. ಅಲ್ಲದ 1 ಲಕ್ಷಕ್ಕೂ ಹೆಚ್ಚು ಕಿಲೋ. ಎಷ್ಟು ದಿನ? 5 ವರ್ಷ ಆಯ್ತು. ಏಕೆಂದ್ರೆ ಮಧ್ಯೆ ಕೋವಿಡ್ ಎಲ್ಲ ಬಂತಲ್ಲ, ಸೊ ಹಾಗಾಗಿ 1-1.5 ವರ್ಷ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ. 2600 ಹಾಗಾಗಿ ಮತ್ತೆ ಫಸ್ಟ್ ವೇವ್ ಸೆಕೆಂಡ್ ವೇವ್ ಇದ್ದರಿಂದ ಎಲ್ಲೂ ಹೋಗಿ ಮತ್ತೆ ಶುರು ಮಾಡಿ ಎಲ್ಲ ಬಿಟ್ಟು ಹೋಗಿದ್ದು ಉತ್ತರಾಖಂಡ, ಹಿಮಾಚಲ, ಜಮ್ಮು ಕಾಶ್ಮೀರ ಈ ಕಡೆ ಎಲ್ಲ ನೋಡ್ಕೊಂಡು ಏನಿಲ್ಲ. ಯಾಕೆಂದ್ರೆ ನಮ್ಮ ಈ ಮಂಡಿನಲ್ಲಿ ಇದು ಸ್ಕೂಟ್ರು ಕೂಡ 13,700 ಫೀಟ್ ಐಟಿಗೆ ತಗೊಂಡ್ರು. ಚೀನಾ ಬಾರ್ಡರ್ ಹೋಗ್ಬೇಕಾದ್ರೆ, ತವಾಂಗ್ ಹೋಗ್ಬೇಕಾದ್ರೆ ಸೆಲಾ ಪಾಸ್ ಅಂತ 13,700 ಫೀಟ್ ಐಟ್ ಇದೆ. ಅಲ್ಲಿಗೂ ಆ ಸ್ಕೂಟ್ರಲ್ಲೇ ಹೋಗಿ ಅಮ್ಮಂಗೆ ಚಳಿ ತಕ್ಕೊಂಡ್ರ ಅಲ್ಲಿ ಮೈಸೂರು ಅವರ ಅಮ್ಮ ಚೂಡರತ್ನಮ್ಮ ಅಂತೇಳಿ ಮೈಸೂರು ಮೂಲದ 75 ವರ್ಷ. ಇವರ ಸಾಧನೆ ಏನಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಅದನ್ನು ಪ್ರೇರಣೆ ಮತ್ತು ಆದರ್ಶವಾದಂಥದ್ದು. ಆಧುನಿಕ ಶ್ರವಣಕುಮಾರ್ ಅಂತೇಳಿ ಅವ್ರನ್ನ ಕರಿತಾನೆ. ಹಳೆಯ ಕಥೆಗಳನ್ನ ಕೇಳಿದ್ವಿ, ಅಪ್ಪ ಅಮ್ಮನನ್ನ ತಕಡಿಯಲ್ಲಿ ಕೂರಿಸ್ಕೊಂಡು ತೀರ್ಥಕ್ಷೇತ್ರ ದರ್ಶನ ಮಾಡಿಸಿದಂಥ ಕಥೆಯನ್ನ ನಾವೆಲ್ಲರೂ ಬಾಲ್ಯದಲ್ಲಿ ಕೇಳಿದ್ವಿ. ಅದನ್ನ ಈ ಆಧುನಿಕ ಕಾಲದಲ್ಲಿ ನಿಜವಾಗಿ ನಿರೂಪಿಸಿದರು ಶ್ರೀಯುತ ಕೃಷ್ಣಕುಮಾರ್ ಅವರು. ಅಮ್ಮನ ಬಯಕೆ ಏನಿತ್ತು ಅಂದ್ರೆ ಹೇಳಿದ್ರೆ ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ಶೆಡ್ಯೂಲ್ ಮಾಡ್ಕೊಂಡಿದ್ದೆ, ಹಾಗಾಗಿ ತುಂಬ ಮಾತಾಡಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ಮತ್ತೊಮ್ಮೆ ಶ್ರೀಯುತ ಕೃಷ್ಣಕುಮಾರ್ ಅವರಿಗೆ ಮತ್ತು ಅವರ ಅಮ್ಮನಿಗೆ ರೋಟರಿ ಪರವಾಗಿ ಮತ್ತು ಮಡಿಕೇರಿ ನಗರದ ಎಲ್ಲ ಜನತೆ ಪರವಾಗಿ ನಾವು ಮತ್ತು ರೋಟರಿ ಜಿಲ್ಲೆ ಶ್ರೀಮಂತ ಇಟ್ಕೊಂಡ ಪರವಾಗಿ ಕೂಡ ಆತ್ಮೀಯವಾದ ಸ್ವಾಗತವನ್ನು ತೋರಿಸ್ತೇವೆ. ಮಡಿಕೇರಿ ಕಾಸರಗೋಡು ರಜತ ಮಹೋತ್ಸವದ್ದು ಈ ಸಂದರ್ಭ ರೋಟರಿ ಜಿಲ್ಲಾ ರಾಜ್ಯಪಾಲ ಪಿಕೆ ರಾಮಕೃಷ್ಣ, ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ರತ್ನಾಕರ ರೈ, ರೋಟರಿ ಸಹಾಯಕ ರಾಜ್ಯಪಾಲ ದಿಲಂಚಂಗಪ್ಪ, ಜಿಲ್ಲಾ ರೋಟರಿ ಕಾರ್ಯದರ್ಶಿ ಬಿಕೆ ಕಾರ್ಯಪ್ಪ, ರೋಟೇರಿಯನ್ ಬಿಜಿ ಅನಂತಶಯನ, ರೋಟರಿ ಪಬ್ಲಿಕ್ ಇಮೇಜ್ ಸಮಿತಿ ಉಪಾಧ್ಯಕ್ಷ ಅನಿಲ್ ಹೆಚ್ಟಿ, ಅನಿತಾ ಪೂವಯ್ಯ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.